ಪಪಿಟ್ ಶೋ ಜಾಣ ಮೇಕೆಗಳು. ಒಂದು ಮೈದಾನದ ನಡುವೆ ದೊಡ್ಡದಾದ ಕಾಲುವೆಯೊಂದಿತ್ತು. ಆ ಕಾಲುವೆಗೆ ಸಣ್ಣದಾದ ಸೇತುವೆಯೊಂದಿತ್ತು. ಆ ಸೇತುವೆಯ ಮೇಲೆ ಒಂದು ಸಾರಿ ಒಬ್ಬರು ಮಾತ್ರ ನಡೆದು ಹೋಗಲು ಸಾಧ್ಯವಾಗಿತ್ತು. ಈ ಕಾಲುವೆಯ ಎರಡು ದಡಗಳಲ್ಲಿ ಎರಡು ಮೇಕೆಗಳು ಮೇಯ್ತಾ ಇದ್ದವು. ಸಂಜೆಯಾಗುತ್ತಿದ್ದಂತೆ ಆ ಎರಡು ಮೇಕೆಗಳು ಕಾಲುವೆ ದಾಟಿ ಮನೆ ಕಡೆ ಹೋಗಲು ಸಿದ್ಧವಾದವು. ಮುಂದೆ ನೀವೇ ನೋಡಿ. ಇದೀಗ ನನಗೆ ಹೊಟ್ಟೆ ತುಂಬಿದೆ. ನಾನು ಮನೆಗೆ ಹೋಗಿ ನನ್ನ ಮಗುವಿಗೆ ಹಾಲು ಕೊಡಬೇಕು. ಸಂಜೆಯಾಗುತ್ತಿದೆ. ಬೇಗನೆ ಹೋಗಿ ಆಚೆಯ ದಡದಲ್ಲಿರುವ ನನ್ನ ಮನೆಯನ್ನ ಸೇರಬೇಕು. ಹೊರಡುತ್ತೇನೆ. ಎರಡು ಮೇಕೆಗಳು ಕಾಲುವೆ ದಾಟಲು ಸೇತುವೆಯ ಮಧ್ಯೆ ಎದುರಾಗಿ ಬಂದು ನಿಂತವು. ಮುಂದೆ ಸೇತುವೆ ದಾಟಲು ದಾರಿ ಇಲ್ಲದೆ ಕಂಗಲಾದವು. ಆಗ ದೊಡ್ಡ ಮೇಕೆಯು ದರ್ಪದಿಂದ, ಎಲೆ ಚಿಕ್ಕ ಮೇಕೆ, ನಾನು ಬೇಗನೆ ಮನೆ ಸೇರಬೇಕಾಗಿದೆ. ಹಿಂದಕ್ಕೆ ನಡೆ. ಅಯ್ಯ, ನನ್ನ ಮಗುವಿಗೆ ಬೇಗನೆ ಹೋಗಿ ಹಾಲು ಕೊಡಬೇಕು. ನೀನೇ ದಯಮಾಡಿ ಹಿಂದಕ್ಕೆ ನಡೆ. ನಾನು ನಿನಗಿಂತ ದೊಡ್ಡವನು. ನೀನೇ ಹಿಂದಕ್ಕೆ ನಡೆ. ನೀನು ದೊಡ್ಡವನೇ ಇರಬಹುದು. ಮೊದಲು ಸೇತುವೆ ಮೇಲೆ ಬಂದವಳು ನಾನು. ಆದ್ದರಿಂದ ನೀನೇ ಹಿಂದಕ್ಕೆ ನಡೆ. ಸಾಧ್ಯವೇ ಇಲ್ಲ. ನಾನಂತೂ ದಾರಿ ಬಿಡುವುದಿಲ್ಲ. ಹೀಗೆ ಇಬ್ಬರು ಜಗಳವಾಡತೊಡಗಿದರು. ಅದರಲ್ಲಿ ಚಿಕ್ಕ ಮೇಕೆ ಅಪಾಯದ ಸುಳಿವನ್ನು ಅರಿಯಿತು. ಆಗ ದೊಡ್ಡ ಮೇಕೆಗೆ ಈ ರೀತಿ ಹೇಳಿತು: ಅಯ್ಯ, ದಯಮಾಡಿ ಜಗಳವನ್ನು ನಿಲ್ಲಿಸು. ಇಲ್ಲದಿದ್ದರೆ ನಾವಿಬ್ಬರು ಕಾಲುವೆಗೆ ಬಿದ್ದು ಸಾಯಬೇಕಾಗುತ್ತದೆ. ಹೌದು, ಕ್ಷಮಿಸು. ನಾನು ಮೊದಲು ಯೋಚಿಸಲೇ ಇಲ್ಲ. ನೀನೇ ಇದಕ್ಕೆ ಉಪಾಯವನ್ನ ಹೇಳಿದೆ. ನಾನು ಸೇತುವೆ ಮೇಲೆ ಕುಳಿತುಕೊಳ್ಳುವೆ. ನೀನು ನನ್ನ ಮೇಲೆ ದಾಟಿ ಹೋಗು. ಆ ನಂತರ ನಾನು ಹೋಗುವೆ. ಇಲ್ಲ ಇಲ್ಲ, ನಾನೇ ಕುಳಿತುಕೊಳ್ಳುವೆ. ನೀನು ನನ್ನ ಮೇಲೆ ದಾಟಿ ಹೋಗು. ಹೀಗೆ ಒಂದಕ್ಕೊಂದು ಸಹಕಾರ ಮತ್ತು ಬುದ್ಧಿವಂತಿಕೆಯಿಂದ ಸೇತುವೆಯನ್ನು ದಾಟಿ ಮನೆ ಸೇರಿದವು. ನಾನು CN ಬಿಲ್ಲವ, ಮಾದರಿ ಶಾಲೆ, ಸೀರೂರು.